ನಿಮ್ಮ ಮತ್ತೆ ನಿಮ್ಮ ಪತ್ನಿಯವರಾದಂತಹ ಗಾಯತ್ರಿ ಗಾಯತ್ರಿ ರಾಮಣ್ಣ ಕೊಡಿಯೂಸಳ್ಳಿ ಅವರು, ನಿಮ್ಮಿಬ್ಬರ ಒಡನಾಟ ಶುರುವಾಗಿದ್ದು ಮತ್ತೆ ಅಂತರ್ಜಾತಿ ವಿವಾಹವಾದ್ರೂ ಸಹ ನಿಮ್ಮಿಬ್ಬರಲ್ಲಿ ಪರಸ್ಪರ ಗೌರವ ಮತ್ತು ಜಾತಿಗೆ ಯಾವುದೇ ರೀತಿ ಮನ್ನಣೆ ಇಲ್ದಂಗೆ ನೀವು ಪ್ರೀತಿಯಿಂದ ನಡೆದು ಬಂದಂತ ನಂದು ಮೊದಲಿಂದ ನಾನು ಸಮಾಜವಾದಿ ವಿಚಾರಧಾರೆಯಲ್ಲಿ ಬೆಳೆದು ಬಂದವನು. ಲೋಹೆ ಅವರು, ರಾಮನಗರ ಲೋಹೆ ಅವರು ನನಗೆ ಬಹಳ ಆದರ್ಶ ವ್ಯಕ್ತಿ. ಶಾಂತವೇರಿ ಗೋಪಾಲ್ ಗೌಡರು ಲೋಹೆ ಅವರು. ಲೋಹೆ ಅವರು ಅಂತರ್ಜಾತಿ ವಿವಾಹಗಳಾಗಬೇಕು, ಜಾತಿ ವಿಮೋಚನೆ ಆಗಬೇಕು ಅನ್ನುವಂಥ ಒಂದು ಇದನ್ನು ಪ್ರತಿಪಾದನೆ ಮಾಡಿದವರು. ಆ ಹಿನ್ನೆಲೆಯಲ್ಲಿ ನಾನು ವಿದ್ಯಾರ್ಥಿ ಇದ್ದಾಗಲೇ ಅಂತರ್ಜಾತಿ ವಿವಾಹ ಆಗಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ದೆ. ಈಗ ನಾನು ಈ ಜನಪ್ರಗತಿನಲ್ಲಿ ನಾನು ಸಾಹಿತ್ಯ ಮತ್ತು ಇದನ್ನು ಮಾಡಿದಾಗ ಕನ್ನಡದ ಮನೆಯಿಂದ ಅಂಥೇಳಿ ಹಂಪ ನಾಗರಾಜಯ್ಯನವರು ಅಂಕಣ ಬರಿತಾಯಿದ್ರು. ಅದನ್ನು ಲೇಖನ ತರಲಿಕ್ಕೆ ಅವ್ರ ಮನೆಗೆ ಹೋಗ್ತಾಯಿದ್ದೆ, ಹಂಪನ ಅವ್ರ ಮನೆಗೆ. ಅವರು ಮಲ್ಲೇಶ್ವರದ 8ನೇ ಕ್ಲಾಸಲ್ಲಿ ದನಗಳ ದೊಡ್ಡಿ ಇದೆ, ಅದರ ಹಿಂಭಾಗದಲ್ಲೇ ಅವ್ರ ಮನೆ ಇತ್ತು. ಅಲ್ಲಿಗೆ ಹೋಗಿ ಬರ್ತಿದ್ದೆ. ಆಗ ಇವರು ಕಮಲಾ ಹಂಪನ ಅವರು ಮಕ್ಕಳು ಚಿಕ್ಕವರಿದ್ದರು. ಅವ್ರನ್ನ ಈ ಗಾಯತ್ರಿ ಅವ್ರ ಮನೆಯಲ್ಲಿ ಇದ್ದುಕೊಂಡು ಆ ಹುಡುಗರನ್ನ ಸ್ಕೂಲಿಗೆ ಕರ್ಕೊಂಬರೋದು ಬಿಡೋದು ಎಲ್ಲ ಮಾಡೋದಕ್ಕೆ ಅವ್ರ ಮನೆಯಲ್ಲೇ ಇದ್ದರು. ನಾನು ಈ ಲೇಖನ ತರಲಿಕ್ಕೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಿಗ್ತಿದ್ದಾಗ ಪರಿಚಯ ಆಯಿತು. ಹಾಗೇ ಹೋಗ್ತಾ ಬರ್ತಾ ಪರಿಚಯ ಆದಾಗ ನಾನು ಈ ಕಮಲಾ ಹಂಪನ ಅಂತರ್ಜಾತಿ ಮದುವೆ ಆಗಿದ್ದಾರೆ, ನಿಮಗೆ ಈ ವಿಚಾರದಲ್ಲಿ ಆಸಕ್ತಿ ಇದೆಯಾ ಅಂತ ಅಂದಾಗ ಹೌದು ಅಂತ ಹೇಳಿದ್ರು. ಆಗ ನಾನು ಅವ್ರನ್ನ ಮದುವೆ ಆಗುವಂಥ ಒಂದು ಇದನ್ನು ತೀರ್ಮಾನ ಮಾಡಿ ನಮ್ಮ ವಿಚಾರಗಳನ್ನೆಲ್ಲ ಹೇಳ್ಕೊಂಡು ಇದು ಮಾಡಿದ್ವಿ. ಆದರೆ ಆಕೆಗೆ ಇನ್ನೂ 18 ವರ್ಷ ಆಗಿರಲಿಲ್ಲ ಅವ್ರ ಮನೇಲಿದ್ದಾಗ. ನಾನು 18 ವರ್ಷ ಅದು ಅವಳು ಮದುವೆ ಆಗಲಿಕ್ಕೆ ಸಿದ್ಧತೆ ಮಾಡ್ಕೊಂಬಿಟ್ಲು. ನಾನು ಹೇಳಿದೆ ಹಾಗೆ ಆಗಲ್ಲ, 18 ವರ್ಷ ಆಗಬೇಕು ಅಂತ. 18 ವರ್ಷ ಆಗಬೇಕು ಅಂತ ಅಂದಾಗ ಅವಳಿಗೆ 18 ವರ್ಷ ಆಗ್ತಿದ್ದಂಗೆ ನಾವು ಕಲ್ಲೆ ಶಿವತಮರ ಅಂತ ಜನಪ್ರತಿ ಎಡಿಟ್ರು ಅವ್ರ ಮನೆ, ಅವರು ಅಲ್ಲಿ ಮನೆ ಇವರು ಓನರು ಯಾವುದೋ ಒಂದು ಕೇಸ್ ಹಾಕ್ಕೊಂಡು ಇವರು ಬಿಡಿಸ್ಬಿಟ್ಟಿದ್ರು. ಅವರು ಸುದರ್ಶನ್ ಗೆಸ್ಟ್ ಹೌಸ್ ಅಂತ ಇತ್ತು ಇದರಲ್ಲಿ, ಶಾಸಕರ ಭವನದ ಹಂಗೇ ಶಾಸಕರಿಗಾಗಿ ಸುದರ್ಶನ್ ಗೆಸ್ಟ್ ಹೌಸ್ ಅಂತ. KH ರಂಗನಾಥ್ ಅವರು ಭಾಳ ಇವ್ರ ಸ್ನೇಹಿತರು ಕಲ್ಲೆ ಶಿವತಮರಿಗೆ. ಅವರು ಅದನ್ನು ಅಲ್ಲಿ ಸುದರ್ಶನ್ ಗೆಸ್ಟ್ ಹೌಸಲ್ಲಿ ಒಂದು ಮನೆ ತೊಗೊಂಡಿದ್ರು. ಅಲ್ಲಿ ಇವರು ಇಲ್ಲಿ ಮನೆ ತೆರವು ಮಾಡಿಸಿದ್ನಲ್ಲ ಓನರು, ಅವರು ಅಲ್ಲಿ ಇದ್ದರು. ಇವರು 18 ವರ್ಷ ಆಗ್ತಿದ್ದಂಗೆ ಅವರು ಅಲ್ಲಿಗೆ ಬಂದುಬಿಟ್ಟಿದ್ರು ನಾವು ಮದುವೆ ಆಗಬೇಕು ಅಂತ. ನಮ್ಮ ಸ್ನೇಹಿತರು YV ಶಾಂತಮೂರ್ತಿ ಅಂತಿದ್ದಾರೆ, ಜಯಂತಿ ಪ್ರಿಂಟರ್ಸ್ ಅಂತ 8ನೇ ಕ್ಲಾಸಲ್ಲಿ ಜನಪ್ರಗತಿ ಅಲ್ಲೇ ಪ್ರಿಂಟ್ ಆಗ್ತಿದ್ದದ್ದು ಮೊದಲು. ಅಲ್ಲಿಗೆ ಅಲ್ಲಿಂದ ಅವರು ಇವರಿಗೆ ಶಾಂತಮೂರ್ತಿಯವರ ಮೋಟ್ರ್ ಬೈಕಲ್ಲಿ ನಮ್ಮ ಕಲ್ಲೆ ಶಿವತಮರವ್ರಿಗೆ ಸುದರ್ಶನ್ ಗೆಸ್ಟ್ ಹೌಸ್ಗೆ ಬಂದುಬಿಟ್ಟಿದ್ರು. ನಾನು ಹೇಳಿದೆ 18 ವರ್ಷ ಆದ ತಕ್ಷಣ ಮದುವೆ ಆಗೋದು ಅಷ್ಟೊಂದು ಸುಲಭ ಆಗಲ್ಲ, ಅದಕ್ಕೆಲ್ಲ ಕ್ರಮ ಇದೆ, ನಾವು ಮಾಡೋಣ ಅಂಥೇಳಿ ಅವರಿಗೆ ಸಮಾಧಾನ ಮಾಡಿ ಮನೆಗೆ ಕಳಿಸಿದ್ದೆ. ಆನಂತರ ರಿಜಿಸ್ಟ್ರ್ ಆಫೀಸಲ್ಲಿ ನಾವು ಕಲ್ಲೆ ಶಿವತಮರಾವು ನನ್ನ ಪರವಾಗಿ, ಇದು ನಾನು ನಮ್ಮ ಅಪ್ಪನಿಗೆ ಒಬ್ಬನೇ ಮಗ, ಅಂದರೆ ಹೆಣ್ಮಕ್ಳಿದ್ರು 3 ಜನ, ಆದರೆ ಗಂಡು ಮಗ ಕೊನೆಯವನು ನಾನು ಒಬ್ಬನೇ. ಆದರೆ ನಾನು ನಿರ್ಧಾರ ಮಾಡಿದ್ರಿಂದ ಬೇರೆ ಜಾತಿನಲ್ಲಿ ಇವಳು ಮದುವೆ ಆಗೋದಕ್ಕೆ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಆನಂತರ ಒಂದು ರಿಜಿಸ್ಟ್ರ್ ಆಫೀಸಲ್ಲಿ ಇದು ಏನು ಕಲ್ಲೆ ಶಿವತಮರಾವ್ ಅವರು ನನ್ನ ಪರವಾಗಿ, ಗಾಯತ್ರಿ ಪರವಾಗಿ ಹಂಪ ನಾಗರಾಜಯ್ಯನವರು ಇದು ಮಾಡಿ ರಿಜಿಸ್ಟ್ರ್ ಆಫೀಸಲ್ಲಿ ಮದುವೆ ಆದರು. ಹಾಗೆ ಮದುವೆ ಆಗಿದ್ದು. ಆನಂತರ ಒಂದು ಮನೆ ಮಾಡಿಕೊಂಡು ಇದ್ವಿ. ಆನಂತರ ಹಿಂಗೆ ಮುಂದುವರೆದು ನೀವು ದೇವರನ್ನ ನಂಬಿದ್ರು, ಅಮ್ಮ ದೇವರನ್ನ ನಂಬ್ತಾರೆ. ಅವರು ಗೂಡು ಮಾಡ್ಕೊಂಬಿಟ್ಟಿದ್ದಾರೆ. ಅಂದ್ರೆ ಇದುವರೆಗೂ ನಿಮ್ಮ ನಡುವೆ ಈ ಒಂಥರ ಯಾವುದೇ ರೀತಿಯ ಭಿನ್ನತೆ ಬರಲಿಲ್ವಲ್ಲ? ಇಲ್ಲ, ಅದಕ್ಕೆ ನೀವು ಎಂದು ಆಸ್ಪದ ಅಲ್ಲ, ಅವರ ವಿಚಾರಗಳು ಅವ್ರಿಗೆ, ನನ್ನ ವಿಚಾರಗಳು ನನಗೆ. ನಾನು 17ನೇ ವರ್ಷದಿಂದನೂ ಈ ದೇವರುಗಳನ್ನ ಪೆರಿಯಾರ್ ಪುಸ್ತಕಗಳನ್ನ ಸ್ವಲ್ಪ ಓದ್ಕೊಂಡ್ಮೇಲೆ ಈ ದೇವರು ಇಲ್ಲ ಅನ್ನುವಂಥ ಒಂದು ಮನೋಭಾವಕ್ಕೆ ಬಂದು
ನಾನು ಆವತ್ತಿಂದ ಯಾವುದು ದೇವಸ್ಥಾನಗಳಿಗೆ ಹೋಗಿದ್ದೀನಿ, ವೈಷ್ಣವಿ, ಕೇದಾರ, ಬದ್ರಿನಾಥ ಇಲ್ಲೆಲ್ಲ, ಅದು ಪೂಜೆ ಮಾಡಿಲ್ಲ, ಸುಮ್ಮನೆ ನೋಡ್ಕೊಂಬರೋದು, ಸ್ನೇಹಿತರುಗಳ ಜೊತೆಗೆ ನೋಡ್ಕೊಂಬರೋದು. ನಮ್ಮ ಈ ಪತ್ರಕರ್ತರ ಸಂಘದಲ್ಲಿ ನ್ಯಾಷನಲ್ ಕೌನ್ಸಿಲ್ ಅಂತಿದೆ, ನಾನು ನ್ಯಾಷನಲ್ ಕೌನ್ಸಿಲ್ ಸದಸ್ಯ ಆಗಿದ್ದೆ. ಇಂಡಿಯನ್ ಫೆಡರೇಷನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ಗೆ ರಾಷ್ಟ್ರೀಯ ಮಂಡಳಿ ಸದಸ್ಯ. ಹಾಗಾಗಿ ಅದು ಬೇರೆ ಬೇರೆ ರಾಜ್ಯಗಳಲ್ಲಿ ಇದರಲ್ಲೆಲ್ಲ ಸಮ್ಮೇಳನಗಳು, ಸಮಾವೇಶಗಳನ್ನೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಹೋಗ್ತಾ ಇರಬೇಕಾಯಿತು. ಹಾಗಾಗಿ ಕೇದಾರ, ಬದ್ರಿನಾಥ, ಹರಿದ್ವಾರ ಇದರಲ್ಲೆಲ್ಲ, ವೈಷ್ಣವಿ ಇಲ್ಲೆಲ್ಲ ಹೋಗಿದ್ದೀನಿ. ಅಲ್ಲಿ ಹೋಗಿದ್ದೀನಿ ದೇವಸ್ಥಾನಗಳಿಗೆ ಹೊರತು ಪೂಜೆ ಗೀಜೆ ಮಾಡಿಸಿಲ್ಲ. ನೀವು ಯಾವತ್ತೂ ವಿರೋಧ ಮಾಡಿಲ್ಲಲ್ಲ ಬೇರೆಯವ್ರ ನಂಬಿಕೆಗಳು? ಇಲ್ಲ, ಅದು ಅವರವರ ಇದು, ನಮ್ಮ ನಂಬಿಕೆ ನಮ್ಮದು, ಅವ್ರ ನಂಬಿಕೆ. ಹಾಗಾಗಿ ಅವರು ದೇವಸ್ಥಾನಗಳಿಗೆ ಹೋಗೋದು, ಪೂಜೆ ಮಾಡ್ಕೊಳ್ಳೋದ್ರ ಬಗ್ಗೆ ಅವರ ಅಭಿಪ್ರಾಯ ಅವ್ರಿಗೆ ಬಿಟ್ಟರೆ. ಯಾಕಂದರೆ ಯಾವುದೇ ವಿಚಾರಗಳನ್ನ ಹೇರಬಾರ್ದು ಬೇರೆಯವ್ರ ಮೇಲೆ, ತಿಳುವಳಿಕೆ ಹೇಳಬೇಕು. ಅವ್ರು ಒಪ್ಕೊಂಡ್ರೆ ಒಪ್ಕೊಳ್ಳೋದು, ಬಿಟ್ಟರೆ ಬಿಡ್ಬೋದು. ಹಾಗೆ ಬಹುಜನ ಕನ್ನಡಿಗ ಪತ್ರಿಕೆ ಶುರುವಾಗಿದ್ದು ಮತ್ತು ಬಹುಜನ ಅಂತಂದರೆ, ಈಗ ನಾನು ನಮ್ಮ ಸಮಿತ್ ಕರ್ನಾಟಕ ಇದಾದಮೇಲೆ, ಅದು ಬಿಟ್ಟ ಮೇಲೆ ಮುಂಗಾರುಗೆ ವಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರ ಮುಂಗಾರು, ಮಂಗಳೂರಿನಿಂದ ಬರ್ತಿದ್ದಂಥ ಪತ್ರಿಕೆಗೆ ಬೆಂಗಳೂರು ಮುಖ್ಯ ವರದಿಗಾರನಾಗಿ ಇದ್ದೆ. ಆ ಮುಂಗಾರು ಅವರು 10 ವರ್ಷ ನಡೆಸಿದ್ರು. ಅವ್ರಿಗೆ ನಡೆಸೋಕ್ಕಾಗದೆ ಚೌಟ ಅಂಥೇಳಿ, ಡಿ ಕೆ ಚೌಟ ಅವರಿಗೆ ವಹಿಸ್ಕೊಟ್ರು. ಅವರು ಎಮ್ ಇ ಹೆಗ್ಡೆ ಅನ್ನೋರು, ಅವರು ರಘುರಾಮ್ ಶೆಟ್ಟರು ಬಿಟ್ಟ ಮೇಲೆ ಎಮ್ ಇ ಹೆಗ್ಡೆ ಅನ್ನೋರು ಸಂಪಾದಕರಾಗಿದ್ದರು. ನಾನು ವರದಿಗಾರನಾಗಿ ಮುಂದುವರಿತಾ ಇದ್ದೆ. ಆದರೆ ಅದು ನಿಂತೋಯ್ತು ಮುಂಗಾರು. ನಿಂತೋದ್ಮೇಲೆ ಏನು ಮಾಡೋದು ಅನ್ನುವಂಥ ಒಂದು ಸಂದರ್ಭದಲ್ಲಿ ನನ್ನದೇ ಆದ ಒಂದು ಪತ್ರಿಕೆ ಮಾಡೋಣ ಅಂಥೇಳಿ, ಈಗ ಅದು ಬಹುಜನ ಕನ್ನಡಿಗರು ಅಂಥೇಳಿ. ಯಾಕೆಂದರೆ ನಾನು ಸ್ವಲ್ಪ ಪ್ರಗತಿಪರ